ಆರಾಮಾಗಿ ಪೀನಟ್ ಬಟರ್ ನಮ್ಮ ಮನೆಯಲ್ಲೇ ಮಾಡುವುದು. ಸೊ ಹಲೋ ಗಾಯ್ಸ್, ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಪಾಪುದು ಫಂಕ್ಷನ್ ಇತ್ತು. ಸೊ ಕಿವಿ ಚುಚ್ಚೋದು ಶಾಸ್ತ್ರ ಎಲ್ಲ ಇರುತ್ತಲ್ಲ. ಸೊ ನಾನು ನಮ್ಮ ಅಜ್ಜಿ ನಮ್ಮ ಅಮ್ಮ ಬಂದುಬಿಟ್ಟು ಚಿನ್ನದ ಅಂಗಡಿಗೆ ಹೋದರೆ, ಗಾಯ್ಸ್ ಚಿನ್ನದಲ್ಲೂ ಇಷ್ಟೊಂದು ಬಾರ್ಗಿಂಗ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ. ಸೊ ಈ ಚಿನ್ನದ ವಿಷಯದಲ್ಲಿ ತುಂಬ ಸ್ಕ್ಯಾಮ್ಸ್ ಎಲ್ಲ ಮಾಡ್ತಾರೆ ಈ ಸೇಟ್ ಅವರು. ಸೊ ಏನಂದರೆ ಇದರಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಕರೆಂಟ್ ಗೋಲ್ಡ್ ಪ್ರೈಸ್ನ ಇಟ್ಕೊಂಡು ಡಿವೈಡೆಡ್ ಬೈ 999 ಮಾಡಿ ಇಂಟು ಹಾಲ್ ಮಾರ್ಕ್ ಮಾಡಿರಿ ಪ್ಲಸ್ GST ಮೇಲೆ ₹1 ನೀವು ಪೇ ಮಾಡೋಷ್ಟಿಲ್ಲ. ಸೊ ಹಂಗೆ ಬಟ್ಟೆ ತೊಗೊಬೇಕನ್ಬಿಟ್ಟು ಬಟ್ಟೆ ಅಂಗಡಿಗೆ ಬಂದ್ರಿ. ನಮ್ಮ ಅಕ್ಕನೇ ಸೆಲೆಕ್ಟ್ ಮಾಡ್ತಾಯಿದ್ರು ನಮ್ಮ ಪಾಪುಗೆ ಬಟ್ಟೆ. ಹಂಗೆ ಪೀನಟ್ ಬಟರ್ ಮಾಡೋಕ್ಕೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ತೊಗೊಂಡು, ನನಗೊಂದು ಸ್ವಲ್ಪ ಏನೇನು ಐಟಮ್ ಬೇಕೋ ಅದೆಲ್ಲ ತೊಗೊಂಡು ಮನೆಗೆ ಬಂದ್ರಿ. ಸೊ ನನ್ನ ಪ್ರೊಸೆಸ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಕಡಲೆಕಾಯಿನ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಅದು ಜಾಸ್ತಿ ಒಂದೇ ಕಡೆ ಬಿಟ್ಟರೆ ಅದು ಸೀದೋಗುತ್ತೆ. ಸೊ ಅದು ತಿರ್ಗಿಸ್ಕೊಡ್ತಾ ಇರಬೇಕು. ಸೊ ಎಲ್ಲ ಅದ್ರದ್ದು ಸಿಪ್ಪೆಲ್ಲ ಬಿಡಿಸಿಕ್ಕೊಬೇಕು ಈ ಥರ. ಆಮೇಲೆ ಅದಕ್ಕೊಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಬೇಕು. ನಾನು ಪ್ಯಾಕೆಟ್ ಗೋಡಂಬಿ ಯೂಸ್ ಮಾಡಿದೆ, ನೀವು ಲೂಸ್ ಕೂಡ ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡ್ರಿ. ಸೊ ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಇಲ್ಲ, ಯಾಕಂದರೆ ಬೆಲ್ಲದಲ್ಲಿ ಆಲ್ರೆಡಿ 70% ಶುಗರ್ ಇರುತ್ತೆ. ನಾನು ಶುಗರ್ ಅಷ್ಟೊಂದು ತಿನ್ನಲ್ಲ. ಅದನ್ನೆಲ್ಲ ಚೆನ್ನಾಗಿ ರುಬ್ಬಿದ ಮೇಲೆ ಈ ಥರ ಪೌಡರ್ ಥರ ಆಗುತ್ತೆ. ಸೊ ಅಲ್ಲಿಗೆ ನಿಲ್ಲಿಸ್ಬಾರ್ದು, ಅದಿನ್ನೂ ಪೀನಟ್ ಬಟರ್ ಹಾಕಿ ಇನ್ನೂ ರುಬ್ಬಬೇಕಾಗುತ್ತೆ. ಸೊ ಥಿಕ್ನೆಸ್ ನಿಮಗೆ ಸಾಲಿಲ್ಲ ಅಂದರೆ ಅದಕ್ಕೊಂದು ಸ್ವಲ್ಪ ಬಟರ್ ಹಾಕೊಳ್ರಿ, ಅವಾಗ ಥಿಕ್ನೆಸ್ ಬರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ನಮ್ಮ ಪೀನಟ್ ಬಟರ್ ನೀಟಾಗಿ ರೆಡಿ ಆಗಿದೆ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು 3 ವೀಕ್ಸ್ ಆರಾಮಾಗಿ ಬರುತ್ತೆ. ಆದರೆ ಏನು ಕಂಡೀಷನ್ ಅಂದರೆ ಇದನ್ನ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಸೊ ಇಷ್ಟೇ ಪ್ರೋಸೆಸ್ಸು ಪೀನಟ್ ಬಟರ್ ಮಾಡೋಕ್ಕೆ. ಸೊ ಗೈಸ್, ಕಂಟೆಂಟ್ ಇಲ್ದಿರೋ ವ್ಲಾಗ್ ಮಾಡೋದಂದರೆ ಅದು ನಾನೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಬಾಯ್ ಅಷ್ಟೇ.